ನಾನು ಕೂಡ 50 ವರ್ಷಗಳಿಂದ ಈ ಕುಟುಂಬದಲ್ಲೇ ಬೆಳೆದು ಬಂದವನು. ದೇವೇಗೌಡರಿಗೆ ಜೊತೆಗೆ ನಾನು 20 ವರ್ಷದ ಹುಡುಗ ನಾನು ಸೇರಿಕೊಂಡವನು. ನನಗೆ 73 ವರ್ಷ. ದೇವೇಗೌಡರು ಚೆನ್ನಮ್ಮನವರು ಅಂದರೆ ನಾವು ಅವ್ರನ್ನ ತಂದೆ ತಾಯಿ ಅಂತ ಇಟ್ಕೊಂಡು ಪೂಜ್ಯ ಭಾವನೆಯಿಂದ ಗೌರವಿಸ್ತವರು. ಅವರ ಆಶೀರ್ವಾದ, ಅವರ ಕೃಪೆ, ಅವರ ಕೈತುತ್ತಿನ ಅನ್ನ ತಿನ್ಕೊಂಡು ಬೆಳೆದವರು ನಾವು. ಇವತ್ತು ನಾನು ನಮ್ಮ ತಾಯಿ ಕಳ್ಕೊಂಡಿದ್ದೀನಿ. ಆದರೆ ನಮ್ಮದು ರಾಜಕಾರಣಕ್ಕೆ ಹೊರತಾಗಿ ರಾಜಕೀಯ ಬಿಟ್ಟು ನಾನು ದೇವೇಗೌಡರು ಚೆನ್ನಮ್ಮನವರು ಅಂದರೆ ಒಂದು ಕುಟುಂಬದ ಥರ ನಾವೆಲ್ಲ ಇದ್ದವರು. ಈಗ ರೇವಣ್ಣ ನನಗೆ ನನ್ನ ಕಣ್ಣು ಮುಂದೆ ಬೆಳೆದ ಹುಡುಗ. ಅವನ ದುಃಖ ನನಗೆ ಅರ್ಥ ಆಗುತ್ತೆ. ಜಿಲ್ಲಾ ಪಂಚಾಯತಿ ಸದಸ್ಯನಾದಾಗ ಈ ಕ್ಷೇತ್ರದ ಒಳಗಡೆ ಮೊಟ್ಟ ಮೊದಲಿಗೆ ಸಾರ್ವಜನಿಕ ಬದುಕಿಗೆ ಬಂದವನು. ತಾಯಿ ಕೃಪೆಯಿಂದ ಬೆಳೆದವನು. ತುಂಬ ಕಣ್ಣೀರು ಹಾಕ್ತಾಯಿದ್ದಾನೆ. ನಾನು ಇಷ್ಟೊತ್ತು ತನಕ ಅವನು ಸಮಾಧಾನ ಮಾಡೋದೇ ಆಯಿತು, ಧೈರ್ಯ ತುಂಬಿದೆ. ಈಗ ಅಗಲಿದ್ದಾರೆ, ಮುಂದಿನ ಕರ್ತವ್ಯ ಮಾಡಬೇಕು. ಸುಮಾರು 32 ಎಕರೆ ಪ್ರದೇಶ ಇದು. ಹಾಗಾಗಿ ವಿಸ್ತಾರವಾದ ಜಾಗ ಇರೋದರಿಂದ ಎಷ್ಟೇ ಜನ ಬಂದರೂ ವ್ಯವಸ್ಥಿತವಾಗಿ ದರ್ಶನಕ್ಕೆ ಅನುಕೂಲ ಆಗಬೇಕು ಅಂಥೇಳಿ ನಿನ್ನೆ ರಾತ್ರಿ 11 ಗಂಟೆಯಿಂದ ಒಂದೇ ಸಮನೆ ವ್ಯವಸ್ಥೆಗಳಾಗ್ತಾಯಿದೆ. ಹೋಗಿರೋ ತಾಯಿ ಬರೋಲ್ಲ, ಆದರೆ ಆಕೆ ಆಶೀರ್ವಾದ ನಿರಂತರವಾಗಿ ನಮಗೆ ಬರೀ ಕುಟುಂಬಕ್ಕಲ್ಲ, ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ಮಹಾತಾಯಿ. ಬಡವರು ಬಗ್ಗರು ಕಷ್ಟದಲ್ಲಿರೋರು ಬಂದಾಗಲೆಲ್ಲ ಮನೆ ಒಳಗಡೆ ಆದರಾತಿಥ್ಯ ಮಾಡಿದವರು. ನೂರಾರು ಘಟನೆಗಳು ನನಗೆ ಜ್ಞಾಪಕಕ್ಕೆ ಬರುತ್ತೆ. ಆ ಕುಟುಂಬದಲ್ಲಿ ದೇವೇಗೌಡರ ರಾಜಕಾರಣದಲ್ಲಿ ಆಕೆ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ, ವ್ಯಕ್ತವಾಗಿ, ಅವ್ಯಕ್ತವಾಗಿ ಹೇಗೆ ತೊಡಗಿಸ್ಕೊಂಡಿದ್ರು ಅನ್ನೋದು ಕಣ್ಣಿಗೆ ಕಟ್ಟದಾಗಿದೆ. ತುಂಬ ನೋವಿದೆ. ನಿನ್ನೆ ನಾನು ಸುಮಾರು ಹೇಳಿದ್ದೀನಿ ಆ ತಾಯಿಯ ಒಂದು ವೈಖರಿ, ಕುಟುಂಬದ ಹಿಡಿತ, ದೊಡ್ಡ ಕುಟುಂಬನ ಸಾಕಿ ಸಲಹಿದ ರೀತಿ, ಹಮ್ಮು ಬಿಮ್ಮು ಇಲ್ಲವೇ ಇಲ್ಲ. ಇವತ್ತು ಒಬ್ಬರು ಜಿಲ್ಲಾ ಪಂಚಾಯತಿ ಮೆಂಬರ್ ಹೆಂಡತಿ ಮಾತಾಡ್ಸೋಕ್ಕಾಗಲ್ಲ ನಾವು. ಅಂಥದ್ರೊಳಗಡೆ ಪ್ರಧಾನಮಂತ್ರಿ ಹೆಂಡತಿ, ಮುಖ್ಯಮಂತ್ರಿ ಹೆಂಡತಿ, ಉಡುಗೆ ತೊಡುಗೆ ಏನು ಅದರ ಬಗ್ಗೆ ಕಾಳಜಿ ಇಲ್ಲ. ಅಪ್ಪಟ ಗ್ರಾಮೀಣ ಸಂಸ್ಕೃತಿಯ ಅಭಿವ್ಯಕ್ತಿ ಆ ತಾಯಿ. ಒಂದು ಸಲ ದೇವೇಗೌಡರೇ ಹೇಳಿದರು, ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿಯಾಗಿ ದೇವೇಗೌಡರು ಲೋಕೋಪಯೋಗಿ ಮಂತ್ರಿ, ನಾನು ಹೇಳ್ತಿರೋದು ಈಗ 40 ವರ್ಷದ ಕೆಳಗೆ. ಆವಾಗ ಯಾರೋ ಇದ್ದವರು ನಿಮ್ಮ ಹೆಂಡತಿ ಏನು ಅಂದರು. ನನ್ನ ಹೆಂಡತಿ ಅಪ್ಪಟ ಹಳ್ಳಿ ಹೆಣ್ಮಗಳು, ಅವಳಿಗೆ ಲಿಪ್ಸ್ಟಿಕ್ಕು ಗೊತ್ತಿಲ್ಲ, ಸ್ನೋ ಪೌಡ್ರು ಹಚ್ಚಿಲ್ಲ ಅವಳು ಅಂತೇಳಿ. ಆ ಮಟ್ಟಿಗೆ ಅಪ್ಪಟ ಹಳ್ಳಿಯ ಸೊಗಡು ಮೈಗೂಡಿಸ್ಕೊಂಡಂಥ ಸರಳ ವ್ಯಕ್ತಿತ್ವದ ಹೆಣ್ಮಗಳು. ದೇವೇಗೌಡರು ಸರ್ಕಾರಿ ಬಂಗಲೆಗೆ ಫಸ್ಟ್ ಹೋಗಿದ್ದೆ 83ರಲ್ಲಿ. ಬೆಂಗಳೂರಿನ ಕ್ರೆಸೆಂಟ್ ರೋಡಲ್ಲಿ PWD ಮಿನಿಸ್ಟ್ರಾಗಿ ಕ್ವಾರ್ಟರ್ಸ್ ಬಂತು, ಸರ್ಕಾರಿ ಕ್ವಾರ್ಟರ್ಸು. ಅಮ್ಮ ಏನು ಮಾಡಿದರು, 2 ಹಸು ತಗೊಂಬಂದು ಹಿಂದ್ಗಡೆ ಕೊಟ್ಟಿಗೆ ಕಟ್ಟಿದ್ರು. ಸರ್ಕಾರಿ ಬಂಗಲೆ ಅಲ್ಲೂ ಒಂದು ಕೊಟ್ಟಿಗೆ ಮಾಡ್ಕೊಂಡಿದ್ರು. ಬೆಳಗ್ಗೆ ಇದ್ದರೆ ಗಂಜಲ ಬಾಚಿ, ಸಗಣಿ ಬಾಚಿ, ದೇವರಿಗೆ ಗೋಮಾತೆ ಪೂಜೆ ಮಾಡಿ, ಹಾಲು ಕರೆದು ಆಮೇಲೆ ಉಳಿದ ಕೆಲಸ. ಅಂದರೆ ಆ ಹಳ್ಳಿಯ ತನನ ಎಲ್ಲಿ ಹೋದರೂ ಬಿಟ್ಕೊಡ್ತಿತ್ತಿಲ್ಲ ಆ ಮಹಾತಾಯಿ. ಅದರಿಂದಲೇ ಹೊಳೆ ನರಸೀಪುರ, ಹಳೆ ಕೋಟೆ, ಮೊಸಳೆ ಹೊಸಳ್ಳಿ ಯಾರೇ ಬರಲಿ ಅದಕ್ಕೆ ಶರ್ಟು ಕೊಳಕ್ಕೆ ಮಂಚೆ ಹಾಕ್ಕೊಂಡು ಯಾರು ಬಂದರೂ ನೀವು ಊರಿನಲ್ಲೇ ಬಾ ಅಂತ ಕರೆಯೋರು, ಹೆಸರಿಡ್ದು ಕರೆಯೋರು. ಹೌದು, ಇಡೀ ದುಡಿದಂಥ ಕಾರ್ಯಕರ್ತರಷ್ಟೇ ಅಲ್ಲ, ಎಲ್ಲರೂ. ಅದರಿಂದಲೇ ನಾನು ಗೌಡ್ರಿಗೆ ಹೇಳ್ತಿದ್ದೆ, ನಿಮ್ಮ ಪುಣ್ಯ ಇಂಥ ಹೆಂಡತಿ ಸಿಕ್ಕಿರೋದು ಅಂತ. ಯಾಕೆಂದರೆ ಗೌಡರು 62, 67, 72, 78, 83, 85 ಕಂಟಿನ್ಯೂಸ್ ಹೊಳೆ ನರಸೀಪುರದಿಂದ MLA. ಅಷ್ಟು ಸಲ ಗೆಲ್ಲಕ್ಕೆ ಕಾರ್ಯಕರ್ತರು ಮತದಾರರ ಶಕ್ತಿನ ಹಿಡಿದಿಟ್ಕೊಳ್ಳೋದು ಇಷ್ಟು ಕಷ್ಟ. ಒಂದು ಎಲೆಕ್ಷನ್ ಆದರೆ ಇನ್ನೊಂದು ಎಲೆಕ್ಷನ್ ನಾವು ಸೋತು ಹೋಗ್ತೀವಿ. ಗೌಡರು ಅಷ್ಟು ಎಲೆಕ್ಷನ್ ಕಂಟಿನ್ಯೂಸ್ ಗೆಲ್ಲಬೇಕಾದ್ರೆ ಅದು ಅಷ್ಟು ಧನಬಲ ಇಲ್ಲದಂಥ ಒಬ್ಬ ಮಧ್ಯಮ ವರ್ಗದ ಕೃಷಿಕ ಕುಟುಂಬ ಹಾಗೆ ಗೆಲ್ಲಬೇಕು ಅಂದರೆ ಅದಕ್ಕೆ ಕಾರಣ ಏನು ಅಂದರೆ
90% ಆ ಕಾರ್ಯಕರ್ತರು ಜನ ಬರೋರ್ನೆಲ್ಲ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಅವ್ರ ಕಷ್ಟ ಸುಖ ಕೇಳಿ ಗೌರವ ಮಾಡೋ ಕೆಲಸನೆಲ್ಲ ಅವ್ರ ತಾಯಿ ಚೆನ್ನಮ್ಮನವರೇ ಮಾಡ್ತಾಯಿದ್ರು. ಆಮೇಲೆ ಇವರ ಅತ್ತೆ ಸೊಸೆ ಗೌಡ್ರ ತಾಯಿ ಇದ್ದರು. ಯಾವಾಗ ಅಂದರೆ ದೇವೇಗೌಡರು ಪ್ರಧಾನಿ ಆದಮೇಲೆ ಅವ್ರ ತಾಯಿ ತೀರ್ಕೊಂಡಿದ್ದು. ಆದರೆ ಗೌಡ್ರು PWD ಮಿನಿಸ್ಟರ್ ಆದಾಗ ಇವ್ರ ತಾಯಿನೂ ಇದ್ದರು, ಗೌಡ್ರ ತಾಯಿನೂ ಇದ್ದರು, ಚೆನ್ನಮ್ಮನವ್ರು ಒಟ್ಟಿಗೆ ಇದ್ದರು. ಅತ್ತೆ ಸೊಸೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ರು. ಈಗಿನ ಹೆಣ್ಣುಮಕ್ಕಳುಗಳಿಗೆ ಮಾದರಿ ಮತ್ತು ಆದರ್ಶ. ಅತ್ತೆ ಅಂದರೆ ತಾಯಿ ಅಂತ ಕಾಣ್ತಾಯಿದ್ರು ಚೆನ್ನಮ್ಮನವರು. ದೇವೇಗೌಡರ ತಾಯಿನ ಅತ್ತೆ ಅಂತ ಇರ್ತಿಲ್ಲ, ತಾಯಿ ಅಂತಲೇ ಪೂಜೆ ಮಾಡೋ ರೀತಿ ಕಂಡವರು. ಹಾಗಾಗಿ ಮಹಾತಾಯಿ ತುಂಬ ನಮಗೂ ನೋವಾಗಿದೆ. ದೇವೇಗೌಡರಿಗೆ ನಿನ್ನೆ ನಾನು ಒಂದು 3/4 ಗಂಟೆ ಸಾಯೋದಕ್ಕೆ ಕೆಲವೇ ಗಂಟೆಗಳ ಮುಂಚೆ ಚೆನ್ನಮ್ಮನವರು ತೀರ್ಕೊಳ್ಳೋಕ್ಕೆ ಮುಂಚೆನೇ 3/4 ಗಂಟೆ ನಾನು ಗೌಡರು ದೇವೇಗೌಡರು ಇಬ್ಬರೇ ಗೌಡರು ಮಲ್ಲಿ ನಿನ್ನೆ ಮಾತಾಡಿದ್ವಿ. ಗೌಡರು ಆವಾಗಲೂ ಒಂದು ಸ್ವಲ್ಪ ಆಶಾಭಾವನೆ ಇಟ್ಕೊಂಡಿದ್ರು, ಇಲ್ಲ ಕೊನೋ ಸಂಜೆ ಹೊತ್ತಿಗೆ ಚೇತರಿಕೆ ಆಗುತ್ತೆ ಅಂತ. ಹೌದು ಅವ್ರಿಗೆ. ಆದರೆ ಆಮೇಲೆ ನಾನೇ ಗೌಡ್ರಿಗೆ ಧೈರ್ಯ ಕೊಟ್ಟೆ. ನೀವೇ ಹಿಂದೊಂದು ಸಲ ಹೇಳಿದ್ರಿ, ಯಾರೋ ಜ್ಯೋತಿಷಿಗಳು ಹೇಳಿದ್ದಾರೆ ನಿಮ್ಮ ಹೆಂಡತಿಗೆ ಮುತ್ತೈದೆ ಸಾವು ಅಂತ ಹೇಳಿದ್ದಾರೆ ಅಂಥೇಳಿ, ಬಹುಶಃ ನಿಜ ಆಗುತ್ತೆ, ನೀವು ಸಂತೋಷ ಪಡಿ ಅಂತ ಹೇಳಿದ್ದೆ ನಾನು. ದೇವೇಗೌಡರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಪಕ್ಷಕ್ಕೆ ಇದ್ದಾಗ ನಮ್ಮ ಹತ್ರನೂ ಹೇಳ್ಕೊಂಡಿದ್ರು ಒಂದ್ಸತಿ, ಅವ್ರಿಗೆ ಒಂದು ಕನಸು ಬಿದ್ದು ಅದನ್ನು ಹೇಳ್ಕೊಂಡು ಧೈರ್ಯ ತುಂಬಿದ್ದೆ ಚೆನ್ನಮ್ಮ ಅಂತ. ಯಾಕೆಂದರೆ ಒಂದು ಪಾರ್ಟಿ ಟಿಕೆಟ್ ತಪ್ಪು. ಹೌದು, ಯಾಕೆಂದರೆ ವಿರುದ್ಧ ಈಜಬೇಕು ಅಂತ ಖಂಡಿತ ಕಷ್ಟ ಇತ್ತು. ಆಮೇಲೆ ದೇವೇಗೌಡರನ್ನ ಚೆನ್ನಮ್ಮನವ್ರ ಮದುವೆ ಆದಾಗ 54ನೇ ಇಸ್ವಿ, 54ರಲ್ಲಿ ಮದುವೆ ಆದರೂ 8 ವರ್ಷಕ್ಕೆಲ್ಲ ಈ ಚುನಾವಣೆ ಬಂತು, 62 ಚುನಾವಣೆ. ದೇವೇಗೌಡರು ಆವಾಗ ಇಲ್ಲಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ನಿಜಲಿಂಗಪ್ಪನವ್ರ ಕ್ಯಾಬಿನೆಟ್ಟಲ್ಲಿ, AG ರಾಮಚಂದ್ರರಾವ್ ಅಂತ. ದೇವೇಗೌಡರು ಕಾಂಗ್ರೆಸ್ಸಿನ 2 ಬಣಗಳಲ್ಲಿ AG ರಾಮಚಂದ್ರರಾವ್ ಬಣ ದೇವೇಗೌಡರು. ಆಗ ಆ ಬಣಕ್ಕಿದ್ದರಿಂದ ನಿಜಲಿಂಗಪ್ಪನವರು ಟಿಕೆಟನ್ನು ಇವ್ರಿಗೆ ಕೊಡಲಿಲ್ಲ. ಡೆಲ್ಲಿವರೆಗೆ ಇವ್ರ ಹೆಸರು ಹೋಯ್ತು ಪಟ್ಟಿಲಿ, ಅಂತಿಮ ತನಕ ಹೋಗಿ ಪಟ್ಟಿನಲ್ಲಿ ದೇವೇಗೌಡ ಹೊಳೆ ನರಸೀಪುರ ಅಂತ ಇತ್ತು. ಆಮೇಲೆ ಕೊನೆಗಳಿಗೆ ಡೆಲ್ಲಿ ಚೇಂಜ್ ಆಗಿಬಿಟ್ಟು ಬೇರೆ ಆಗ್ಬಿಡ್ತು. ಬೇರೆ ಆದ ತಕ್ಷಣವೇ ಗೌಡ್ರೇನು ಮಾಡಿದರು, ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು ಅಂತ. ಆವಾಗ ದುಡ್ಡು ಕಾಸು ಏನೂ ಇಲ್ಲ, ನಿಂತ್ಕೊಳ್ಳೋಣ ಬೇಡವೋ ಅಂದಾಗ ಮಾವಿನಕೆರೆ ರಂಗನಾಥ ಸ್ವಾಮಿ ಕನಸಲ್ಲಿ ಬಂದು ನಿಂತ್ಕೊ ನಾನು ಇದ್ದೀನಿ ಅಂತ ಹೇಳ್ದಂಗೆ ಆಯಿತು ಅಂತ ಅನ್ನೋದ್ರ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ನಿಂತ್ಕೋತೀನಿ ಅಂದರು. ಆಗ ಸಪೋರ್ಟಾಗಿ ನಿಂತ್ಕೊಂಡಿದ್ದೆ ಚೆನ್ನಮ್ಮನವರು. ಅದಕ್ಕೆ ಮುಂಚೆನೂ ಕೂಡ ದೇವೇಗೌಡರು ಸಣ್ಣ ಪುಟ್ಟ ಕಾಮಗಾರಿ ಗುತ್ತಿಗೆ ಮಾಡ್ತಿದ್ದಾಗ ಸೀಡ್ ಮನಿ ಕಟ್ಟಕ್ಕೆ, ಮೂಲಧನ ಕಟ್ಟಕ್ಕೂ ಕೂಡ ತಮ್ಮ ಆಭರಣಗಳನ್ನು ಒತ್ತೆ ಇಟ್ಟು ದುಡ್ಡು ತಂದು ಮಾರಿ ಗಂಡನಿಗೆ ಕೊಟ್ಟವರು. ಅಲ್ಲಿಂದ ನನ್ನ ಗಂಡನಿಗೆ ಒಳ್ಳೆಯದಾಗಬೇಕು, ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಬೇಕು. 62ರ ಚುನಾವಣೆಯಲ್ಲಿ ಒಬ್ಬ ಪಕ್ಷೇತರನಾಗಿ ದೇವೇಗೌಡರು ಸ್ಪರ್ಧೆ ಮಾಡಿದಾಗ ಕೈನಲ್ಲಿ ಬಿಡಿಗಾಸಿಲ್ಲದೆ ಇದ್ದಾಗ ಒಂದು ಕರಪತ್ರ ಮಾಡಿಕೊಂಡು ಸೈಕಲ್ ಮೇಲೆ ಗೌಡರು ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿಕೊಂಡು ಕಾಂಗ್ರೆಸ್ಸಿನ ರೆಬೆಲ್ ಕ್ಯಾಂಡಿಡೇಟಾಗಿ ನಿಂತ್ಕೊಂಡು ಗೆಲ್ಲುವ ಮಟ್ಟಕ್ಕೆ ಆದರೂ ಗೆದ್ದರು ಅಂದರೆ ಅಲ್ಲಿಂದಲೇ ದೇವೇಗೌಡರ ರಾಜಕೀಯ ಜೀವನ ಹರದನಹಳ್ಳಿಯಿಂದ ವಿಧಾನಸೌಧಕ್ಕೆ ಹೋಗಿದ್ದು. ಅದ್ರ ಹಿಂದಿನ ಶಕ್ತಿ ತಾಯಿ. ಅವತ್ತಿನಿಂದಲೂ ಪೂಜೆ ಪುನಸ್ಕಾರ ಜಪ ತಪ ಹಿರಿದಲ್ಲೇ ಬಂದವರು. ಒಂದು ಮನೆ ಒಳಗಡೆಯಲ್ಲಿ ದೀಪಾವಳಿ ಹಬ್ಬ ಅಂದರೆ ಅದು ದೇವೇಗೌಡರಿಗೂ ಕಟ್ಪಾಡು ಹಾಕ್ಬಿಡೋರು, ಗಂಡನಿಗೂ ಅಷ್ಟೇ ಉಪವಾಸ ಇರಬೇಕು, ನೀವು ಎಣ್ಣೆ ಸ್ನಾನ ಮಾಡಬೇಕು ಅಂತ. ದೀಪಾವಳಿ ಹಬ್ಬದ ದಿನ ಹೊಸು ತರಿಸಿ ಮನೇಲಿ ಗಂಡ ಹೆಂಡತಿ ಪೂಜೆ ಮಾಡಬೇಕು. ಹಬ್ಬದ ದಿನ ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಅವೆಲ್ಲ ಹಳ್ಳಿಯ ಸಂಸ್ಕಾರ, ಸಾತ್ವಿಕ ಬದುಕು ಮೈಗೂಡಿಸ್ಕೊಂಡಿದ್ದಂಥ. ಸರ್, ಈಗ ನೀವು ಹೇಳಿದ್ರಿ, ಈಗ ಒಬ್ಬರು ಗ್ರಾಮ ಪಂಚಾಯತಿ ಮನೆಯವರು ಆದ್ರೇ ಅವ್ರನ್ನ ತಡ್ಕೊಳಕ್ಕಾಗಲ್ಲ, ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಅಂತ. ಬಹುತೇಕ ಶಕ್ತಿ ಬಂದಾಗೆಲ್ಲ ಮನೆಯವರೆಲ್ಲ ಏನಾದ್ರು ಭಾಗಿಯಾಗಬೇಕು ಅಥವಾ ಕಾಣಿಸ್ಕೋಬೇಕು. ಬಟ್ ಇವರು ಎಲ್ಲೂ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ದೇವೇಗೌಡರು ಮುಖ್ಯಮಂತ್ರಿ, ಎಷ್ಟೋ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿಗಳು ಬನ್ನಿ ಬನ್ನಿ ಅಂತ ಕರೀತಾರೆ.
ಮುಖ್ಯಮಂತ್ರಿಗಳು ಎಲ್ಲ ಕಾರ್ಯಕ್ರಮಗಳನ್ನು ಒಪ್ಕೊಳ್ಳೋಕ್ಕಾಗಲ್ಲ ಅವ್ರ ಬ್ಯುಸಿ ಶೆಡ್ಯೂಲಲ್ಲಿ. ಆಗ ಕರೆಯೋಕ್ಕೆ ಬಂದ ಸಂಘಟಕರು, ಸರ್ ನೀವು ಬರದೇ ಹೋದರೂ ನಿಮ್ಮ ಹೆಂಡತಿನ ಕಳಿಸಿ ಸರ್ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳ ಹೆಂಡತಿ ಬೇಕಾದರೆ ಮುಖ್ಯಮಂತ್ರಿಗಳ ಬದಲಿಗೆ ಸಾರ್ವಜನಿಕವಾಗಿ ಎಷ್ಟೋ ಕಾರ್ಯಕ್ರಮಗಳು ಕಾಣಿಸ್ಕೊಂಡು ಹಾರ ತುರಾಯಿ ಮೆರವಣಿಗೆ ಅಂತ ಹೇಳಿ ಪ್ರಚಾರ ತಗೋಬೋದಿತ್ತು. ನಿಮಗೆ ಆಶ್ಚರ್ಯ ಆಗುತ್ತೆ, ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಪ್ರಧಾನಮಂತ್ರಿ ಆದ 10 ತಿಂಗಳು, ಮುಖ್ಯಮಂತ್ರಿಯಾಗಿ 18 ತಿಂಗಳು, 28 ತಿಂಗಳು. ಅದಕ್ಕೆ ಮುಂಚೆ ದೇವೇಗೌಡರು ಮಂತ್ರಿ ಆದಾಗ ಒಂದೇ ಒಂದು ಸಾರ್ವಜನಿಕ ವೇದಿಕೆಯಲ್ಲೂ ಚೆನ್ನಮ್ಮನವ್ರು ಕಾಣಿಸ್ಕೊಂಡವರಲ್ಲ. ಅಂದಮೇಲೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಆಕೆಯ ಮನಸ್ಥಿತಿ, ಆ ಸ್ಥಿತಪ್ರಜ್ಞತೆ